ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಕೆ ಸಿದ್ದು ಮಾತಾಡ್ತಾ ಇರೋದು. ಸ್ನೇಹಿತರೆ, ನಾನು ಮತ್ತೆ ನಿಮಗೆ ಒಂದು ಹೊಸ ವಿಡಿಯೋದ ಮುಖಾಂತರ ಒಂದು ಪುತ್ಥಳಿಯನ್ನು ಮಾಡಿದ್ದೀನಿ, ಮೂರ್ತಿಯನ್ನು ಮಾಡಿದ್ದೀನಿ. ಆ ವಿಡಿಯೋದ ಮುಖಾಂತರ ತಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಫಸ್ಟು ನಾನು ಏನು ಹೇಳ್ಬೇಕಂದ್ರೆ, ಇಷ್ಟು ದಿನ ಎಲ್ಲ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಈ ಥರ ಬಿಡ್ತಾ ಇದ್ದೆ. ಇವಾಗ ಏನಂದರೆ ನನ್ನದೇ ಆದಂಥದ್ದೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಸ್ನೇಹಿತರೆ, ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಕೆ ಸಿದ್ದು ಆರ್ಟ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಏನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾನು ಈ ಯೂಟ್ಯೂಬ್ ಮಾಡಿರೋ ಉದ್ದೇಶ ಏನಂತಂದರೆ, ಈಗ ಕೆಲವೊಂದಿಷ್ಟು ಜನಗೆ ನನಗೆ, ಯಾಕಂದರೆ ನಾನು ಸುಮಾರು ಈ ವೃತ್ತಿ ಮಾಡ್ತಾ ಇದ್ದಂಗೆ ನಾನು ಬರೀ ಫೇಸ್ಬುಕ್ಕಲ್ಲೇ ಬಿಟ್ಕೊತ ಬರ್ತಾ ಇದ್ದೆ, ಮತ್ತು ವಾಟ್ಸಪ್ಗಳಲ್ಲಿ ಬಿಟ್ಕೊತ ಬರ್ತಾ ಇದ್ದೆ. ಕೆಲವೊಂದು ಜನ ನನಗೆ ಏನು ಹೇಳಿದ್ರು ಅಂತಂದರೆ, ನಾವು ಆ್ಯಕ್ಚುಲಿ ನಾವು ಫೇಸ್ಬುಕ್ಕನ್ನು ಯೂಸ್ ಮಾಡಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ಈ ಥರ ಹೇಳಿದಾಗ ನಾನು ಅದರದ್ದೆಲ್ಲ ನಾನು ಸರ್ಚ್ ಮಾಡಿ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡೆ. ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟು ಈಗ ನಾನು ಅದ್ರ ಮುಖಾಂತರ ತಮಗೆ ಬಿಡ್ತೀನಿ. ಯಾಕಂದರೆ ನೀವು ಆದಷ್ಟು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಿರೋ, ಮತ್ತು ಅದಕ್ಕೊಂದು ಬೆಲ್ ಐಟಮ್ ಇರುತ್ತೆ, ಅದಕ್ಕೊಂದು ಪ್ರೆಸ್ ಮಾಡಿದ ಮೇಲೆ ನಾನು ಹಾಕುವಂಥ ವಿಡಿಯೋಗಳು ಫಸ್ಟು ನಿಮ್ಮ ಮೊಬೈಲ್ಗೆ ಬರುತ್ತೆ. ಯಾಕಂದರೆ ಈ ಉದ್ದೇಶ ನಾನು ಮಾಡಿರೋದು ಉದ್ದೇಶ ಏನಂದರೆ, ಫಸ್ಟು ನಾನು ಮಾಡಿರ್ತಕ್ಕಂಥ ವಿಡಿಯೋ ಫಸ್ಟು ನಿಮ್ಮ ಮೊಬೈಲ್ಗೆ ಬಂದುಬಿಡುತ್ತೆ. ಆ ಉದ್ದೇಶಕ್ಕಾಗಿ ನಾನು ಇದನ್ನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ವಿಷಯಕ್ಕೆ ಬರ್ತೀನಿ ಇವಾಗ. ಅದಕ್ಕೆ ನೋಡಿ ಸ್ನೇಹಿತರೆ, ನನಗೆ ಇದು ಎಲ್ಲಿಂದ ಅಂದರೆ ಚಿಕ್ಕಮಗಳೂರು ಡಿಸ್ಟಿಕ್ಕಿಂದ ಈ ಒಂದು ನನಗೆ ಆರ್ಡ್ರ್ ಬಂದಿರೋದು. ನನಗೆ ಚಿಕ್ಕಮಗಳೂರು ಡಿಸ್ಟಿಕ್ಕಿಂದ ಈ ಒಂದು ಆರ್ಡ್ರ್ ಬಂದಿರೋದು. ಇದನ್ನು ನಾವು ಎಷ್ಟಂದರೆ ಸೈಜು ಮಿನಿಮಮ್ಮು 18 ಇಂಚ್ ಇದೆ. 18 ಇಂಚಿಂದ ಈ ಒಂದು ಪುತ್ಥಳಿಯನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮಲ್ಲಿ ಎಷ್ಟಂದರೆ ಮಿನಿಮಮ್ ಸೈಜು 10 ಇಂಚಿಂದ ಸ್ಟಾರ್ಟ್ ಮಾಡ್ತೀವಿ. 10 ಇಂಚಿಂದ ನಾವು 15 ಅಥವಾ 1.5 ಅಡಿ, 2 ಅಡಿ, 2.5 ಅಡಿ, ಬೇಕಾದ್ರೆ ನೀವು 10 ಅಡಿ, 20 ಅಡಿ ನೀವು ಏನು ಆರ್ಡರ್ ಕೊಡ್ತೀರೋ ಅದರ ಮೇಲೆ ನಾವು ರೆಡಿ ಮಾಡಿಕೊಡ್ತೀವಿ. ಈಗ ನಾವು ಇದನ್ನು ನಮಗೆ ಒಂದು ಪಾಸ್ಪೋರ್ಟ್ ಫೋಟೋ ಇದ್ದರೆ ಸಾಕು. ಪಾಸ್ಪೋರ್ಟ್ ಫೋಟೋ ಅಂದರೆ ಆ್ಯಕ್ಚುಲಿ ಪಾಸ್ಪೋರ್ಟ್ ಫೋಟೋ ಯಾವ ಥರ ಅಂತಂದರೆ, ಫೋಟೋಶಾಪಲ್ಲಿ ಪಾಸ್ಪೋರ್ಟ್ ಫೋಟೋಗಳನ್ನು ಕೆಲವೊಂದಿಷ್ಟು ಫೇಸ್ ವಾಶ್ ಥರ ಮಾಡಿರ್ತಾರೆ. ಇದರಲ್ಲಿ ನಮಗೆ ಇದು ಕ್ಲಿಯರಿಟಿ ಗೊತ್ತಾಗಲ್ಲ. ರಿಯಲ್ ಆಗಿ ಫೋಟೋ ಏನಿರುತ್ತಲ್ವ, ರಿಯಲ್ ಆಗಿ ಫೋಟೋ ಇರೋದು ನಮಗೆ ಒಂದು ಫೋಟೋ ಫ್ರಂಟು ಮತ್ತು ಸೈಡಿಂದ ಈ ಥರ ಒಂದು 2 ಫೋಟೋ ಕೊಟ್ಟರೆ ನಾವು ಈ ಥರ ಒಂದು ಸ್ಟ್ಯಾಚ್ಯೂ ಅಂದರೆ ಮೂರ್ತಿಯನ್ನು ನಾವು ರೆಡಿ ಮಾಡ್ತೀವಿ. ಸ್ನೇಹಿತರೆ, ಹೆಂಗಂದರೆ ಈಗ ನೋಡಿ, ಈಗಂದ ಇದ್ರದ್ದೇ ಆದಂಥದ್ದು ಒಂದು ಫೋಟೋ ಕೊಟ್ಟಿದ್ದಾರೆ, ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರನಾಗಿ ಈ ಫ್ರಂಟ್ ಸೈಜು ಇದನ್ನು ಕೂಡ ನಮಗೆ ಡೈರೆಕ್ಟಾಗಿ ಕೊಟ್ಟಿರೋದು. ಇದನ್ನು ಯಾವುದೇ ಥರನಾದಂಥ ಫೋಟೋಶಾಪಲ್ಲಿ ಎಡಿಟಿಂಗ್ ಮಾಡಿರೋದಲ್ಲ. ಇದನ್ನೇ ಬೇಕಾದ್ರೆ ಒಂದು ಫೋಟೋಶಾಪಲ್ಲಿ ಎಡಿಟಿಂಗ್ ಮಾಡಿ ಅವ್ರ ಮನೆಯದಕ್ಕೊಂದು ಇದೆ, ಬಟ್ ಇದನ್ನು ಅಲ್ಲಿ ಕೊಟ್ಟರೆ ಮನೆಯಾಗ ಮಾಡಿಸಿರೋದಕ್ಕೆ ಅದು ಬಿಟ್ಬಿಡು, ಅದನ್ನು ನನಗೆ ಇದು ಆಗಲಿಲ್ಲ. ಹಿಂಗಾಗಿ ನಾನು ಇದನ್ನು ತಗೊಂಡಿದ್ದೀನಿ. ಮತ್ತು ಇಲ್ಲೊಂದು ಸೈಡ್ ಆ್ಯಂಗಲ್ ಒಂದಿದೆ ನೋಡಿ. ಈ ಥರ ನಮಗೆ ಸೈಡ್ ಆ್ಯಂಗಲ್ ಒಂದು ಬೇಕು. ಸೈಡಿಂದ ಕೂಡ ನಮಗೆ ಈ ಥರ ಇದ್ದರೆ ಕ್ಯಾರೆಕ್ಟರ್ ತರಲಿಕ್ಕೆ ನಮಗೆ ಈಸಿ ಆಗುತ್ತೆ. ಈಗ ಬರೀ ಫ್ರಂಟಲ್ಲಿ ಮಾತ್ರ ಇದ್ದರೆ ಸ್ವಲ್ಪ ಅಂದರೆ ಟೈಮ್ ಜಾಸ್ತಿ ತಗೊಳುತ್ತೆ. ಅಂದರೆ ಫೇಸ್ದು ಭಾವ ಬೇಗ ಕ್ಯಾಚ್ ಮಾಡೋಕ್ಕಾಗಲ್ಲ. ಸೈಡಿಂದ ಆತಾರೆ ಸ್ವಲ್ಪ ಕೆಲಸಗಳು ಬೇಗ ಆಗುತ್ತೆ. ಆ ಉದ್ದೇಶಕ್ಕಾಗಿ ಕೆಲವೊಂದಿಷ್ಟರಿಗೆ ಏನಂತಂದರೆ ಬರೀ ಫ್ರಂಟದ್ದು ಮಾತ್ರ ಇರುತ್ತೆ. ಯಾಕಂದರೆ ಸುಮಾರು ಈಗ ಹಳೆಯವರು ಇರ್ತಾರೆ, ಅಜ್ಜ ಅಜ್ಜಿಯರು ಈ ಥರ ಇರ್ತಾರೆ, ಅವರೆಲ್ಲ ಒಂದು ಡೈರೆಕ್ಟಾಗಿ ಒಂದು ಸ್ಟ್ರೇಟ್ ಫೋಟೋ ಇರುತ್ತೆ, ಸೈಡ್ ಆ್ಯಂಗಲಿಂದ ಯಾವುದೇ ಥರ ತಿರೋಲ್ಲ, ಪರವಾಗಿಲ್ಲ. ಆ ಥರ ಇದ್ದರೂ ಕೂಡ ಮಾಡಿಕೊಡ್ತೀವಿ. ಆದಷ್ಟು ನಮಗೆ ಸೈಡ್ ಆ್ಯಂಗಲ್ ಇದ್ದಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ಸ್ನೇಹಿತರೆ, ಇದು ನಮಗೆ ಇದನ್ನು ಯಾವುದರಲ್ಲಿ ಇದನ್ನು ನಾವು ಮಾಡೋಕ್ಕಿದು ಆರ್ಡ್ರ್ ಬಂದಿದೆ ಅಂದರೆ ಫೈಬರಿಗೆ ಬಂದಿದೆ. ಇದು ಫೈಬರಲ್ಲಿ ನಾವು ಇದನ್ನು ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕಾಗತ್ತೆ. ಅದಕ್ಕಾಗಿ ಇದನ್ನು ನಾವು ಯಾವ ಥರನಾಗಿ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ಫಸ್ಟು ನಾವು ಇದರದ್ದೇ ಆದಂಥ 18 ಇಂಚು ಅಂದರೆ 1.5 ಅಡಿದು ನಾವು ಇದನ್ನು ಸೈಜ್ಗೆ ನಾವು ಇದನ್ನೊಂದು ಗ್ರಾಫನ್ನು ರೆಡಿ ಮಾಡ್ಕೊತೀವಿ. ಅಂದರೆ ಈ ಭುಜದ ಲೆವೆಲ್ ಏನು ಬರುತ್ತೆ, ತಲೆ ಲೆವೆಲ್ ಏನು ಬರುತ್ತೆ, ಕಣ್ಣಲ್ಲಿ ಬರುತ್ತೆ, ಈ ಥರ ಎಲ್ಲ ನಾವು ಅದನ್ನು ಗ್ರಾಫ್ ಲೆವೆಲ್ ನಾವು ಮಾರ್ಕಿಂಗ್ ಹಾಕ್ಕೊಂಡು ಆಮೇಲೆ ಡೈಲಿ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಇದಕ್ಕೆ ಮೆತ್ತಾ ಹೋಗ್ತೀವಿ, ಅಂದರೆ ಹಚ್ತಾ ಹೋಗ್ತೀವಿ ಇದನ್ನು. ಆಮೇಲೆ ನಾವು ಏನಂದರೆ ಇದು ಒಂದು ದಿನಕ್ಕೆ ಆಗುವಂಥ ಕೆಲಸ ಅಲ್ಲ. ಯಾಕಂದರೆ ಇದು ಸುಮಾರು ನಮಗೆ 1-1.5 ತಿಂಗಳವರೆಗೂ ಟೈಮ್ ತೊಗೊಳುತ್ತೆ. ಯಾಕಂದರೆ 1-1.5 ತಿಂಗಳಲ್ಲಿ ಇದರಲ್ಲಿ ಏನಿದೆಯಪ್ಪ ಇಷ್ಟು ವರ್ಕ್ ಇರೋದು, ಇದನ್ನು ಇಷ್ಟೊಂದು ಜಾಸ್ತಿ ದಿನ ಇಲ್ಲ. ನಾವು ಇಷ್ಟೊಂದು ಟೈಮ್ ತೊಗೊಳ್ಳೋ ಉದ್ದೇಶ ನಾವು ಡೈಲಿ ಮಾಡೋದೇ ಇದನ್ನು
ಒಂದು 2ರಿಂದ 3 ಅವರ್ ಕೆಲಸ ಮಾಡ್ತೀವಿ. ಯಾಕಂದರೆ ಇದು ಡೈಲಿ ಒಂದೇ ದಿನಕ್ಕೆ ನಾವು ಮುಗಿಸ್ಬಿಡ್ಬೋದಲ್ಲ, ಇದೇನಿದು ಇಷ್ಟು ಕೆಲಸ ಇದೆ ಅಂತ ಅನ್ಕೋಬೋದು. ಬಟ್ ಒಂದೇ ದಿನಕ್ಕೆ ಮುಗಿಸ್ಬೋದು, ಬಟ್ ಕ್ಯಾರೆಕ್ಟರ್ ಬೇಗ ಕ್ಯಾಚ್ ಮಾಡೋಕ್ಕಾಗಲ್ಲ. ಅವ್ರದ್ದೇ ಆದಂಥದ್ದು ಕ್ಯಾರೆಕ್ಟರ್ ಇರುತ್ತಲ್ಲ, ಆ ಕ್ಯಾರೆಕ್ಟರ್ ಬೇಗ ನೀವು ಕ್ಯಾಚ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದನ್ನು ನಾವು ಈ ಫೋಟೋ ಕೊಟ್ಟಿರ್ತಾರಲ್ಲ, ಕೊಟ್ಟ ಮೇಲೆ ಫಸ್ಟು ಮೊದಲನೇ ಸಾರಿ ಒಂದು ಸಾರಿ ಕರೆಸ್ತೀವಿ, ಅವ್ರು ನೋಡ್ತಾರೆ. ನೋಡಿದ ಮೇಲೆ ಅವ್ರು ಕರಪ್ಷನ್ಗಳನ್ನ ಹೇಳ್ತಾರೆ, ಅವರು ಎಲ್ಲೆಲ್ಲಿ ತಪ್ಪುಗಳಿದೆ ಅಂತ, ಅಥವಾ ಕ್ಯಾರೆಕ್ಟರ್ ಬಂದಿದೋ ಬಂದಿಲ್ಲ ಅಂತ ಹೇಳ್ತಾರೆ. ಅವಾಗ ನಾವು ಮತ್ತೆ ಒಂದು ಸ್ವಲ್ಪ ತಿದ್ಕೊಂತೀವಿ. ಆಮೇಲೆ 2ನೇ ಸಾರಿ ಮತ್ತೆ ಬರ್ತಾರೆ, ಅವಾಗ ಕರೆಕ್ಟ್ ಇದೆ ಸರ್, ನಾವು ಫೋಟೋಕ್ಕೆ ಇದಕ್ಕೆ ಮ್ಯಾಚ್ ಇದೆ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ 3ನೇ ಸರಿ ಫೈನಲಲ್ಲಿ ಬರುತ್ತಲ್ವ, ಅವಾಗೆಲ್ಲ ನಾವು ಆದಮೇಲೆ ನಾನು ಈ ವಿಡಿಯೋ ಮಾಡೋದು ಫೈನಲ್ ಆದಮೇಲೆ ವಿಡಿಯೋ ಮಾಡೋದು. ಯಾಕಂದರೆ ಅಲ್ಲಿ ಕ್ಯಾರೆಕ್ಟರ್ ಬರಬೇಕು, ಅವರು ಪಾರ್ಟಿನೂ ಒಪ್ಕೊಂಡಿರಬೇಕು. ನಮ್ಮ ಈಗ ಅವ್ರು ಕೊಟ್ಟಿರೋದು ಅವ್ರ ತಾಯಿದು ಕೊಟ್ಟಿದ್ದಾರೆ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅವ್ರು ಬಂದು ನೋಡಿದ್ರು. ಇವಾಗ ನೋಡಿದ ಮೇಲೇ ಸರ್ ಕರೆಕ್ಟಾಗಿದೆ ಸರ್, ನಮ್ಮ ತಾಯಿ ಥರನೇ ಇದೆ, ಕರೆಕ್ಟ್ ಇದೆ ಸರ್ ಅಂತಂದರು. ಹಂಗಿದ್ದಾಗ ಮಾತ್ರ ನಾನು ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡೋದು. ಮತ್ತು ಈಗ ಇದನ್ನು ಕಂಪ್ಲೀಟ್ ಆದಮೇಲೆ ಇದನ್ನು ಫೈಬರ್ ಆಗಿ ಮತ್ತು ಕಲರಿಂಗ್ ಆಗುತ್ತಲ್ಲ, ಅವಾಗ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಅವಾಗ ಅವರು ಪಾರ್ಟಿ ಏನು ತಗೊಂಡು ಹೋಗ್ತಾರಲ್ಲ, ತಗೊಂಡು ಹೋಗ್ಬೇಕಾದ್ರೆ ಅವಾಗೂ ಕೂಡ ನಾನು ಮತ್ತೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕಾಗಿ ಹೇಳಿದ್ದು, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಈ ವಿಡಿಯೋ ಈಗ ಅರ್ಧಕ್ಕೆ ನಿಂತ್ಕೊಳ್ಳುತ್ತೆ, ನೀವು ನೋಡಿರೋದು. ಈಗ ನೆಕ್ಸ್ಟು ಕಲರಿಂಗ್ ನೋಡಬೇಕಾಗುತ್ತೆ. ಕಲರಿಂಗ್ ಆಗಿದ್ದು ನಿಮಗೆ ಸಿಗಲ್ಲ, ಯಾಕಂದರೆ ನೀವು ಬರೀ ಜಸ್ಟ್ ನೋಡಿಬಿಟ್ಬಿಟ್ರೆ ಈ ವಿಡಿಯೋ ಇವಾಗಿಂದು ಬಂದಿರುತ್ತೆ, ನೀವು ನೋಡ್ತೀರಾ, ನೋಡಿದ ತಕ್ಷಣ ಬಿಟ್ಬಿಟ್ರೆ ನೆಕ್ಸ್ಟು ಕಲರಿಂಗ್ ಆಗಿದ್ದು ನೋಡೋಕ್ಕಾಗಲ್ಲ. ಅವಾಗ ನಮ್ಮದು ಏನು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅಲ್ಲೊಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನೀವು ಕ್ಲಿಕ್ ಮಾಡಿದಾಗ ನಾನು ಮತ್ತೆ ನೆಕ್ಸ್ಟು ಅದನ್ನೇನು ನಾನು ವಿಡಿಯೋ ಹಾಕ್ತೀನಲ್ಲ, ಅದು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ ಇದನ್ನು ಕಲರಿಂಗ್ ಆದಮೇಲೆ ಯಾವ ಥರ ಇರುತ್ತೆ ಅಂತ. ಅದಕ್ಕಾಗಿ ನಾನು ಯೂಟ್ಯೂಬ್ ಚಾನಲನ್ನು ಮಾಡಿರೋದು, ಮತ್ತು ನೀವುಗಳು ಹೇಳಿರೋ ಇದರಿಂದನೇ ನಾನು ಮಾಡಿರೋದು. ಬಟ್ ನನಗೆ ಪ್ರತಿಯೊಬ್ಬರಿಗೆ ರೀಚ್ ಆಗಲಿ ಅಂತ ಉದ್ದೇಶದಿಂದ ಮಾಡಿರೋದು ಸ್ನೇಹಿತರೆ. ಯಾಕಂದರೆ ಎಷ್ಟೋ ಜನಕ್ಕೆ ಈ ಥರ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಎಷ್ಟೋ ಜನ ನಮ್ಮ ತಾಯಿದು ಮಾಡಿಸ್ಬೇಕು, ತಂದೆದು ಮಾಡಿಸ್ಬೇಕು, ನಮ್ಮ ಅಜ್ಜಿದು ಮಾಡಿಸ್ಬೇಕಂತ, ಬಟ್ ಮಾಡೋರು ಸಿಗಂಗಿಲ್ಲ. ಅದಕ್ಕಾಗಿ ನಿಮಗೂ ನೀವು ನೋಡಿರ್ತೀರಲ್ಲ, ನೀವು ನೋಡಿದರೂ ಕೂಡ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಅಂದರೆ ಈ ಥರ ಇಂಥಲ್ಲಿ ಮಾಡ್ತಾರಂತ. ಇದು ಪ್ಲೇಸು ಹೇಳ್ತೀನಿ, ಎಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಪ್ಲೇಸ್ ಹೇಳ್ತೀನಿ. ಬೆಂಗಳೂರಲ್ಲಿ ಇದನ್ನು ರೆಡಿ ಮಾಡೋದು, ಮತ್ತು ಯಾವುದೇ ಡಿಸ್ಟಿಕ್ಕಿಂದ ಬಂದರೂ ಕೂಡ ರೆಡಿ ಮಾಡಿಕೊಡ್ತೀವಿ. ಯಾವುದೇ ಡಿಸ್ಟಿಕ್ಕಿಂದ ಬಂದರೂ ಕೂಡ, ನಮ್ಮದು ಕೂಡ ಉತ್ತರ ಕರ್ನಾಟಕನೇ, ಬಿಜಾಪುರ ಡಿಸ್ಟಿಕ್, ಬಸವನ ಬಾಗೇವಾಡಿ, ಆ ಕಡೆಯಿಂದ ಬಂದರೂ ಕೂಡ ಬಂದು ಆರ್ಡರ್ ತೊಗೊತೀವಿ. ನಿಮಗೆ ಅಲ್ಲಿನೂ ಕೂಡ ಫೋನ್ ಮಾಡಿದ್ರು ಕೂಡ ಬಂದು ಆರ್ಡರ್ ತೊಗೊತೀವಿ. ಮತ್ತು ನಿಮಗೆ ಫೋಟೋನ ನಿಮಗೆಲ್ಲ ಕಳಿಸ್ತಾ ಇರ್ತೀವಿ, ಅಂದರೆ ಮೊಬೈಲ್ ಮುಖಾಂತರ ಕಳಿಸ್ತೀವಿ. ಮತ್ತು ಆಮೇಲೆ ನೀವು ಬಂದು ಕೂಡ ಇಲ್ಲಿ ನೋಡ್ಬೋದು. ನೋಡಿದ ಮೇಲೇ ನಾವು ನಿಮಗೆ ಇದನ್ನು ನೀವು ಎಸ್ ಅಂದಮೇಲೆ ಎಲ್ಲ ಕರೆಕ್ಟ್ ಆದಮೇಲೆ ಅವಾಗ ನಾವು ಇದನ್ನು ಮುಂದಿನ ಪ್ರೊಸೀಜರ್ ಮಾಡೋದು. ಆ ಥರನಾಗಿ ಇದೆ ಸ್ನೇಹಿತರೆ. ಈಗ ನಾವು ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಏನು ಮಾಡಬೇಕಂತ. ಇದನ್ನು 2 ಭಾಗ ಮಾಡ್ಕೊತೀವಿ. 2 ಭಾಗ ಯಾವ ಥರನಾಗತ್ತಂದರೆ, ಫ್ರಂಟ್ ಒಂದು ಭಾಗ ಮತ್ತು ಬ್ಯಾಕ್ ಸೈಡ್ ಒಂದು ಭಾಗ. ಈ ಫ್ರಂಟು ಬ್ಯಾಕ್ ಸೈಡು ಅಂತ ಯಾಕೆ ಮಾಡ್ತೀವಿ ಅಂತಂದರೆ, 2 ಅಚ್ಚು ರೆಡಿ ಆಗುತ್ತೆ ಇದಕ್ಕೆ. 2 ಕಡೆ ಸಾಚ, ಅಚ್ಚು ಅಂದರೆ ಸಾಚ ಅಂತಲೂ ಅಂತಾರೆ, ಈಗ ಅಚ್ಚು ಅಂತಂತಾರೆ. ಈ ಥರ 2 ಭಾಗ. ಇದನ್ನು ನೀನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಬರೀ ಈಗ ನಾನು ಕೈಯಿಂದ ತೋರಿಸ್ತಾ ಇದ್ದೀನಿ. ಈ ಕಡೆ ಫ್ರಂಟ್, ಈ ಕಡೆ ಬ್ಯಾಕು. ಈ ಥರ ಮಾಡಿದಾಗ ನಮಗೇನಾಗುತ್ತಂದರೆ, ಇದನ್ನು ಆ ಅಚ್ಚು ಮಾಡಿ ತೆಗೆದಾಗ ಈ ಮಣ್ಣು ಕೆಟ್ಟೋಗುತ್ತೆ. ಇದು ಅವಾಗ ಎಷ್ಟೋ ಜನ ಅಂತಾರೆ ಚೆನ್ನಾಗಿರೋದು ಮಣ್ಣು ಕೆಟ್ಟೋಯ್ತಲ್ಲ. ನಮ್ಮದು ಕೆಲಸನೇ ಅದೇ, ನಮಗೆ ಮಾಡಲ್ವರೆಗೂ ಮಾತ್ರ ಇದ್ರ ಶೇಪ್ ಬಂದರೆ ಸಾಕು ಮಣ್ಣಲ್ಲಿ. ಮತ್ತು ಅದೇ ಮಣ್ಣನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ನೆಕ್ಸ್ಟ್ ಒಂದು ಸ್ಟ್ಯಾಚ್ಯೂ ಮಾಡಬೇಕಾದ್ರೆ ಆ ಮಣ್ಣನ್ನು ಮತ್ತೆ ಇಟ್ಬಿಟ್ಟು ಅದನ್ನೇ ತಗೊಂಡು ನಾವು ರೆಡಿ ಮಾಡ್ಕೊತ ಇನ್ನೊಂದು ನೆಕ್ಸ್ಟ್ ವರ್ಕಿಗೆ ನನಗೆ ಅನುಕೂಲ ಆಗುತ್ತೆ. ಆ ಅಚ್ಚನ್ನು ತೆಗೆದ ಮೇಲೆ ಅದನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ಫೈಬರ್ ಬೇಕಾದರೂ ಹಾಕ್ಕೊತೀವಿ, ಕಂಚು ಬೇಕಾದರೂ ಮಾಡ್ಕೊತೀವಿ, ಪಂಚ್ ಲೋಹ ಬೇಕಾದರೂ ಮಾಡ್ಕೊತೀವಿ. ನಮಗೆ ಮೇನು ಅಚ್ಚು ರೆಡಿ ಆಗೋದು ಇಂಪಾರ್ಟೆಂಟ್ ಇರುತ್ತೆ. ಮಣ್ಣಲ್ಲಾಗಿ ಅಚ್ಚು ರೆಡಿ ಆಗಬೇಕು, ಅಚ್ಚನ್ನು ಕ್ಲಿಯರಾಗಿ ಬರಬೇಕು. ಆವಾಗ ಅಚ್ಚನ್ನು ಕ್ಲಿಯರಾಗಿ ಬಂದಾಗ ಮಾತ್ರ ನಮಗೆ ಈ ಒಂದು ವರ್ಕ್ ಮಾಡಿರೋದಕ್ಕೂ ಸ್ವಲ್ಪ ಸಕ್ಸಸ್ ಆಗುತ್ತೆ. ನೀವು ಕೂಡ ಯಾವುದಾದ್ರೂ ಮೂರ್ತಿಗಳು, ಪುತ್ಥಳಿಗಳನ್ನು ಮಾಡಿಸ್ತಿದ್ರೆ ಕೆಳಗಡೆ ನನ್ನ ನಂಬರ್ ಹಾಕಿದ್ದೀನಿ, ಫೋನ್ ಮಾಡಿ, ನಾನು ಹೇಳ್ತೀನಿ. ಆ ಸೈಜಿಗೆ ಒಂದೊಂದು ಸೈಜ್ಗೆ ಒಂದೊಂದು ಥರ ರೇಟ್ಗಳಿರುತ್ತೆ. ನಾನು ಬೇಕಾದ್ರೆ ನೀವು ಫೋನ್ ಮಾಡಿ ನಾನು ಹೇಳ್ತೀನಿ. ಯಾವುದೇ ಜಿಲ್ಲೆ ಆಗಲಿ, ಇದನ್ನು ನಾವು ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಯಾಕಂದರೆ ನೀವು ಯಾವುದೇ ಜಿಲ್ಲೆಗಾದರೂ ಕೂಡ ನಾವು ಇದನ್ನು ನಿಮಗೆ ಕೊಟ್ಟು ಕಳಿಸ್ತೀವಿ. ಅದಕ್ಕಾಗಿ ಸ್ನೇಹಿತರೆ, ಕೆಳಗಡೆ ನಾನು ನಂಬರ್ ಹಾಕಿದ್ದೀನಿ, ಫೋನ್ ಮಾಡಿ. ಏನಾರು ಇದ್ದರೂ ನಾನು ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ
ತುಂಬ ತುಂಬ ಧನ್ಯವಾದಗಳು.